ಭಾರತೀಯ ಇತಿಹಾಸದ ಆಧಾರಗಳು ಸೋರ್ಸಸ್ ಆಫ್ ಇಂಡಿಯನ್ ಹಿಸ್ಟ್ರಿ. ನೋಡಿ, ಇತಿಹಾಸವೆಂದರೆ ಗತಕಾಲದಲ್ಲಿ ನಡೆದ ಘಟನೆಗಳ ದಾಖಲೆ ಅಂತ ಹೇಳಿ ಕರೀತಾರೆ. ಇತಿಹಾಸವನ್ನು ಗತಕಾಲದಲ್ಲಿ ನಡೆದ ಘಟನೆಗಳ ದಾಖಲೆ. ಹಿಸ್ಟರಿ ಇಸ್ ದ ರೆಕಾರ್ಡ್ ಆಫ್ ಪಾಸ್ಟ್ ಇವೆಂಟ್ಸ್ ಅಂತ ಹೇಳಿ ಕರೀತಾರೆ. ಆದರೆ ಆಧಾರಗಳೇ ಇತಿಹಾಸದ ರಚನೆಗೆ ಅಡಿಗಲ್ಲು ಎಂಬುದಾಗಿ ಹೇಳ್ಬೋದಾಗಿದೆ. ಆಧಾರಗಳೇ ಇತಿಹಾಸ ರಚನೆಗೆ ಅಡಿಗಲ್ಲು ಎಂಬುದಾಗಿ ಹೇಳಬಹುದಾಗಿದೆ. ಆಧಾರಗಳಿಲ್ಲದೆ ಯಾವುದೇ ಇತಿಹಾಸವಿಲ್ಲ. ಯಾವುದೇ ಇತಿಹಾಸವನ್ನು ನೋಡೋದಾದ್ರೆ ಅದಕ್ಕೆ ಆಧಾರಗಳೇ ಪ್ರಮುಖವಾದ ಅಡಿಗಲ್ಲಾಗಿರ್ತದೆ. ಆಧಾರಗಳಿಲ್ಲ ಅಂದರೆ ಅದು ಇತಿಹಾಸನೇ ಅಲ್ಲ ಎಂಬುದಾಗಿ ಗುರುತಿಸಲಾಗ್ತದೆ. ನೋ ಸೋರ್ಸಸ್ ಅಸ್ ನೋ ಹಿಸ್ಟ್ರಿ ಅಂತ ಹೇಳಿ ಹೇಳ್ತಾರೆ. ಆಧಾರಗಳಿಲ್ಲದೆ ಇತಿಹಾಸವಿಲ್ಲ. ಯಾವ ಇತಿಹಾಸದ ಘಟನೆಗಳು ಮತ್ತು ಐತಿಹಾಸಿಕ ಚಿಂತನೆಗಳು ಯಾವ ಐತಿಹಾಸಿಕ ಘಟನೆಗಳು ಮತ್ತು ಐತಿಹಾಸಿಕ ಚಿಂತನೆಗಳ ಅಧ್ಯಯನದಿಂದ ಮಾನವನ ಏಳಿಗೆಗೆ ಅಥವಾ ಮಾನವನ ಅಭಿವೃದ್ಧಿಗೆ ಒಳಿತಾಗುತ್ತದೆಯೋ ಅಂತಹ ಘಟನೆಗಳನ್ನು ಇತಿಹಾಸದಲ್ಲಿ ಅಧ್ಯಯನ ಮಾಡಲಾಗ್ತದೆ. ಮತ್ತೊಮ್ಮೆ ನೆನಪಿಟ್ಕೊಳ್ಳಿ, ಯಾವ ಐತಿಹಾಸಿಕ ಘಟನೆಗಳು ಮತ್ತು ಐತಿಹಾಸಿಕ ಚಿಂತನೆಗಳ ಅಧ್ಯಯನದಿಂದ ಮಾನವನ ಏಳಿಗೆಗೆ ಅಥವಾ ಮಾನವನ ಅಭಿವೃದ್ಧಿಗೆ ಒಳಿತಾಗುತ್ತದೆಯೋ ಅಂತಹ ಘಟನೆಗಳನ್ನು ಇತಿಹಾಸದಲ್ಲಿ ಅಧ್ಯಯನ ಮಾಡಲಾಗ್ತದೆ. ಭಾರತದಲ್ಲಿ ಪ್ರಾಚೀನತೆಯ ಮೊದಲೇ ಹೇಳಿದಾಗೆ ನಮ್ಮ ದೇಶ ಒಂದು ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿರ್ತಕ್ಕಂಥ ದೇಶ. ಯಾವ ರೀತಿಯ ವೈವಿಧ್ಯತೆಯನ್ನು ಗಮನಿಸಬಹುದು ಅಂದರೆ ಭಾಷಾ ವೈವಿಧ್ಯತೆಯನ್ನು ಗಮನಿಸಬಹುದು, ಸಂಪ್ರದಾಯಗಳ ವೈವಿಧ್ಯತೆಯನ್ನು ಗಮನಿಸಬಹುದು ಮತ್ತು ಭೌಗೋಳಿಕ ಅಂಶಗಳ ವೈವಿಧ್ಯತೆಯನ್ನು ಗಮನಿಸಬಹುದು. ಈ ರೀತಿ ಒಂದು ವೈವಿಧ್ಯತೆಯಿಂದಾಗಿ ಇತಿಹಾಸದಲ್ಲಿ ಆಧಾರಗಳನ್ನು ಕ್ರೋಢೀಕರಿಸಲಿಕ್ಕೆ ಸಮಸ್ಯೆಗಳು ಉಂಟಾಗಿರೋದನ್ನು ಗಮನಿಸಬಹುದು. ಪರಿಣಾಮವಾಗಿ ಭಾರತೀಯ ಇತಿಹಾಸವನ್ನು ಕುರಿತಂತೆ ಪಾಶ್ಚಿಮಾತ್ಯ ಇತಿಹಾಸಕಾರರು ಯಾವ ರೀತಿಯಲ್ಲಿ ಅಲೆಗಳೆದಿದ್ದಾರೆ ಅಂದರೆ, ಅಲ್ಬರೂನಿ ಎಂಬತಕ್ಕಂಥ ಇತಿಹಾಸಕಾರ ಭಾರತೀಯರು ಐತಿಹಾಸಿಕ ಜ್ಞಾನವಿಲ್ಲದ ಅನನುಭವಿಗಳು ಎಂಬುದಾಗಿ ಕರೆದಿದ್ದಾನೆ. ಭಾರತೀಯರನ್ನ ಐತಿಹಾಸಿಕ ಜ್ಞಾನವಿಲ್ಲದ ಅನನುಭವಿಗಳು ಎಂಬುದಾಗಿ ಕರೆದಿದ್ದಾನೆ ಅಲ್ಬರೂನಿ. ಅದೇ ರೀತಿ ಮತ್ತೊಬ್ಬ ಇತಿಹಾಸಕಾರರಾದಂಥ ಮ್ಯಾಕ್ಸ್ ಮುಲ್ಲರ್ ಮತ್ತು ಪ್ಲೀಟ್ ಅಂತಕ್ಕಂಥ ಇತಿಹಾಸಕಾರರು ಸಹ ಪ್ರಾಚೀನ ಭಾರತೀಯರಿಗೆ ಐತಿಹಾಸಿಕತೆಯ ಜ್ಞಾನವಿರಲಿಲ್ಲ ಎಂಬುದಾಗಿ ಹೇಳಿದ್ದಾರೆ. ಮ್ಯಾಕ್ಸ್ ಮುಲ್ಲರ್ ಯಾವ ರೀತಿ ಹೇಳಿದ್ದಾರೆ ಅಂದರೆ, ಪ್ರಾಚೀನ ಭಾರತೀಯರಿಗೆ ಐತಿಹಾಸಿಕತೆಯ ಒಂದು ಜ್ಞಾನವೇ ಇರಲಿಲ್ಲ ಎಂಬುದಾಗಿ ಹೇಳ್ತಾರೆ. ಇವಕ್ಕೆಲ್ಲ ಪ್ರಮುಖ ಕಾರಣ ಏನಂದರೆ, ನಮ್ಮಲ್ಲಿ ಐತಿಹಾಸಿಕ ಘಟನೆಗಳು ನಡೆದಿದ್ದು ಅವನ್ನ ಕ್ರೋಢೀಕರಿಸ್ತಕ್ಕಂಥ ಅಥವಾ ದಾಖಲು ಮಾಡ್ತಕ್ಕಂಥ ಇತಿಹಾಸಕಾರರ ಕೊರತೆಯನ್ನು ಪ್ರಾಚೀನ ಭಾರತದಲ್ಲಿ ಕಾಣಬಹುದಾಗಿದೆ. ಆದ್ದರಿಂದ ಭಾರತೀಯ ಇತಿಹಾಸವು ಐತಿಹಾಸಿಕ ಕೃತಿಗಳು ಮತ್ತು ಇತಿಹಾಸಕಾರರಿಂದ ವಂಚಿತವಾಗಿದೆಯೇ ಹೊರತು ಇತಿಹಾಸದಿಂದ ವಂಚಿತವಾಗಿಲ್ಲ. ಭಾರತೀಯ ಇತಿಹಾಸ ಐತಿಹಾಸಿಕ ಕೃತಿಗಳಿಂದ ಮತ್ತು ಇತಿಹಾಸಕಾರರಿಂದ ವಂಚಿತವಾಗಿದೆ ಹೊರತು ಐತಿಹಾಸಿಕ ಪ್ರಜ್ಞೆ ಮತ್ತು ಐತಿಹಾಸಿಕ ಘಟನೆಗಳಿಂದ ಭಾರತೀಯ ಇತಿಹಾಸ ಯಾವತ್ತೂ ಕೂಡ ವಂಚಿತವಾಗಿಲ್ಲ ಅಂತ ಹೇಳ್ಬೋದಾಗಿದೆ. ನೋಡಿ, ಈ ರೀತಿ ಆಧಾರಗಳೇ ಇತಿಹಾಸದ ಒಂದು ಅಡಿಗಲ್ಲು ಎಂಬುದಾಗಿ ಗುರುತಿಸಿರೋದ್ರಿಂದ ಈ ಆಧಾರಗಳನ್ನು ಅತ್ಯಂತ ಹೆಚ್ಚು ವಿಸ್ತೃತವಾಗಿ ಅಥವಾ ಹೆಚ್ಚು ವಿಸ್ತಾರವಾಗಿ ಅಧ್ಯಯನ ಮಾಡುವಂಥ ಅವಶ್ಯಕತೆ ಹೆಚ್ಚಾಗಿ ಕಂಡುಬರುತ್ತದೆ. ಭಾರತೀಯ ಇತಿಹಾಸಕ್ಕಿರುವ ಆಧಾರಗಳನ್ನು 2 ಭಾಗಗಳಾಗಿ ವಿಭಾಗ ಮಾಡಬಹುದಾಗಿದೆ. ಭಾರತೀಯ ಇತಿಹಾಸಕ್ಕಿರುವ ಆಧಾರಗಳನ್ನು ಪ್ರಮುಖವಾಗಿ 2 ಭಾಗಗಳಾಗಿ ವಿಭಾಗ ಮಾಡಬಹುದಾಗಿದೆ. ಒಂದು ಪ್ರಾಕ್ತನ ಆಧಾರಗಳು. ಅದೇ ರೀತಿ 2 ಸಾಹಿತ್ಯಿಕ ಆಧಾರಗಳು. ನೋಡಿ, ಭಾರತೀಯ ಇತಿಹಾಸದ ಆಧಾರಗಳನ್ನು 2 ಭಾಗಗಳಾಗಿ ವಿಭಾಗ ಮಾಡ್ಕೋಬಹುದು. ಒಂದು ಪುರಾತತ್ವ ಆಧಾರಗಳು, 2 ಸಾಹಿತ್ಯ ಆಧಾರಗಳು. ಪುರಾತತ್ವ ಆಧಾರಗಳನ್ನ ಪ್ರಾಕ್ತನ ಆಧಾರಗಳು ಅಂತ ಕೂಡ ಮತ್ತೊಂದು ಹೆಸರಿನಿಂದ ಕರೆಯಲಾಗ್ತದೆ. ಅದರಲ್ಲಿ ಮೊದಲನೇದು ಪುರಾತತ್ವ ಆಧಾರಗಳನ್ನು ನೋಡ್ತಾ ಹೋದ್ರೆ, ಪುರಾತತ್ವ ಆಧಾರಗಳೆಂದರೆ ಪುರಾತನ ಅವಶೇಷಗಳನ್ನ ಅಂದರೆ ಬರವಣಿಗೆಯ ಕಲೆ ಅಂದರೆ ಸಾಹಿತ್ಯ ಆಧಾರಗಳನ್ನು ಹೊರತುಪಡಿಸಿ ಸಾಹಿತ್ಯ ಆಧಾರಗಳು ಉಗಮವಾಗುವುದರಿಂದ ಮುಂಚಿತವಾಗಿ ದೊರೆತಿರ್ತಕ್ಕಂಥ ಅವಶೇಷಗಳನ್ನು ಈ ಪುರಾತತ್ವ ಆಧಾರಗಳ ಅಡಿಯಲ್ಲಿ ನಾವು ಅಧ್ಯಯನ ಮಾಡಲಾಗ್ತದೆ. ನೋಡಿ, ಈ ಪುರಾತನ ಆಧಾರಗಳನ್ನು ಮತ್ತೆ 4 ವಿಭಾಗಗಳಾಗಿ ಮಾಡಿಕೊಳ್ಳಲಾಗ್ತದೆ. ಪುರಾತನ ಆಧಾರಗಳನ್ನು ಮತ್ತೆ 4 ವಿಭಾಗಗಳಾಗಿ ಪುರಾತತ್ವ ಆಧಾರಗಳನ್ನು ಮತ್ತೆ 4 ವಿಭಾಗಗಳಾಗಿ ವಿಭಾಗ ಮಾಡಿಕೊಳ್ಳಲಾಗ್ತದೆ. ಮೊದಲನೇದು ಭೂ ಉತ್ಖನನ. 4 ವಿಭಾಗಗಳಲ್ಲಿ ಮೊದಲನೇದು ಭೂ ಉತ್ಖನನ, 2ನೇದು ಶಾಸನಗಳು, 3ನೇದು ನಾಣ್ಯಗಳು, 4ನೇದು ಸ್ಮಾರಕಗಳು. ನೋಡಿ, ಆಧಾರಗಳನ್ನು 2 ಭಾಗಗಳಾಗಿ ವಿಭಾಗ ಮಾಡ್ತೀವಿ. ಒಂದು ಪ್ರಾಕ್ತನ ಆಧಾರಗಳು ಮತ್ತು ಸಾಹಿತ್ಯ ಆಧಾರಗಳು. ಈ ಪ್ರಾಕ್ತನ ಪುರಾತನ ಆಧಾರಗಳನ್ನು ಅಧ್ಯಯನ ಮಾಡಿದ್ರೆ ಮತ್ತೆ 4 ವಿಭಾಗಗಳನ್ನು ಮಾಡ್ಕೊಳ್ತೀವಿ.
ಮೊದಲನೇದು ಭೂ ಉತ್ಖನನ, ಎರಡನೇದು ಶಾಸನಗಳು, ಮೂರನೇದು ನಾಣ್ಯಗಳು, ನಾಲ್ಕು ಸ್ಮಾರಕಗಳು. ಇವೆಲ್ಲವನ್ನ ಒಟ್ಟಾಗಿ ಪ್ರಾಕ್ತನ ಆಧಾರಗಳು ಅಥವಾ ಪುರಾತನ ಆಧಾರಗಳು ಎಂಬುದಾಗಿ ಕರೀತಾರೆ. ಅದು ಒಂದೊಂದಾಗಿ ನೋಡ್ತಾ ಹೋದ್ರೆ ಭೂ ಉತ್ಖನನ. ಪ್ರಾಕ್ತನಾಧಾರಗಳಲ್ಲಿ ಮೊದಲನೇದು ಭೂ ಉತ್ಖನನ. ಭೂ ಉತ್ಖನನ ಅಂದ್ರೆ ಭೂಮಿಯ ಒಳಪದರದಲ್ಲಿ ಅಡಗಿ ಹೋದ ಅವಶೇಷಗಳನ್ನ ಅಗೆದು ಸಂಶೋಧನೆ ಕೈಗೊಳ್ಳುವ ಕಾರ್ಯವೇ ಭೂ ಉತ್ಖನನ. ಭೂ ಉತ್ಖನನ ಅಂದ್ರೆ ಏನಂದ್ರೆ ಭೂಮಿಯ ಒಳಪದರದಲ್ಲಿ ಅಡಗಿ ಹೋದ ಅವಶೇಷಗಳನ್ನ ಅಗೆದು ಸಂಶೋಧನೆ ಕೈಗೊಳ್ಳುವ ಕಾರ್ಯವೇ ಭೂ ಉತ್ಖನನ ಅಥವಾ ಭೂ ಸಂಶೋಧನೆ ಎಂಬುದಾಗಿ ಕರೆಯಲಾಗುತ್ತದೆ. ಇದರಲ್ಲಿ ಮತ್ತೆ ಎರಡು ರೀತಿಯ ಪ್ರಕಾರಗಳನ್ನು ಕಾಣಬಹುದು. ಒಂದು ಲಂಬ ಭೂ ಉತ್ಖನನ, ಮತ್ತೊಂದು ಸಮತಲ ಭೂ ಉತ್ಖನನ. ಲಂಬ ಭೂ ಉತ್ಖನನ ಮತ್ತು ಸಮತಲ ಭೂ ಉತ್ಖನನದಿಂದಾಗಿ ಎರಡು ಪ್ರಕಾರಗಳಾಗಿ ಕಾಣಬಹುದಾಗಿದೆ. ಲಂಬ ಭೂ ಉತ್ಖನನ ಅಂದ್ರೆ ಭೂಮಿಯ ಒಳಪದರವನ್ನ ಅಗೆದು ಸಂಶೋಧನೆಗಳನ್ನು ಕೈಗೊಳ್ಳತಕ್ಕಂಥದ್ದು ಲಂಬ ಭೂ ಉತ್ಖನನ. ಭೂಮಿಯ ಒಳಪದರವನ್ನ ಅಗೆದು ಸಂಶೋಧನೆ ಕೈಗೊಳ್ಳುವಂಥದ್ದು ಲಂಬ ಭೂ ಉತ್ಖನನ ಎಂಬುದಾಗಿ ಕರೆಯುತ್ತೇವೆ. ಸಮತಲ ಭೂ ಉತ್ಖನನ ಅಂತಂದ್ರೆ ಭೂಮಿಯ ಒಂದು ನಿವೇಶನದ ವಿಸ್ತಾರವನ್ನ ಭೂಮಿಯ ಸಮತಲದಲ್ಲಿ ವಿಸ್ತಾರವಾಗಿ ಅಧ್ಯಯನ ಮಾಡ್ತಕ್ಕಂಥ ಅಥವಾ ಉತ್ಖನನ ಮಾಡ್ತಕ್ಕಂಥ ಕಾರ್ಯವನ್ನು ಸಮತಲ ಭೂ ಉತ್ಖನನ ಎಂಬುದಾಗಿ ಕರೆಯಲಾಗ್ತದೆ. ನೋಡಿ, ಲಂಬ ಭೂ ಉತ್ಖನನ ಮಾಡೋದ್ರಿಂದ ಭೂಮಿಯ ಒಳಭಾಗವನ್ನು ಅಗಿತಾ ಹೋದಷ್ಟು ಆ ಮಣ್ಣಿನ ಫಲವತ್ತತೆ ಆಗಿರ್ಬೋದು, ಆ ಮಣ್ಣಿನಲ್ಲಿದ್ದ ಖನಿಜಾಂಶಗಳು ಮತ್ತು ಅಲ್ಲಿ ಒಂದು ನಾಗರಿಕತೆಯ ಒಂದು ಏಳು ಬೀಳುಗಳನ್ನ ಅಥವಾ ಒಂದು ವಿಸ್ತಾರವನ್ನ ನಾಗರಿಕತೆಯ ಏಳು ಬೀಳುಗಳನ್ನು ಈ ಲಂಬ ಭೂ ಉತ್ಖನನದಲ್ಲಿ ಗುರುತಿಸಬಹುದಾಗಿದೆ. ನಂತರ ಸಮತಲ ಭೂ ಉತ್ಖನನದಲ್ಲಿ ಯಾವ ರೀತಿಯ ಒಂದು ಸಮತಲ ಭೂ ಉತ್ಖನನದಲ್ಲಿ ಯಾವ ರೀತಿಯ ಫಲಿತಾಂಶಗಳು ದೊರಕುತ್ತಾ ಹೋಗುತ್ತೆ ಅಂದ್ರೆ ಒಂದು ನಿವೇಶನದ ಭೂ ವಿಸ್ತಾರ ಅಥವಾ ಭೂಗಡಿಗಳು, ಆ ಭೂಗಡಿಗಳಲ್ಲಿ ಇರತಕ್ಕಂಥ ಒಂದು ಎಲ್ಲೆಗಳು ಏನು, ಗಡಿಗಳು ಏನು, ಯಾವ ಒಂದು ಉದಾಹರಣೆಗೆ ಅರಸೀಕೆರೆ ಪಟ್ಟಣವನ್ನು ಸಮತಲ ಭೂ ಉತ್ಖನನ ಮೂಲಕ ನೀವು ಅಧ್ಯಯನ ಮಾಡ್ತಾ ಹೋದ್ರೆ ಅರಸೀಕೆರೆ ಗಡಿಗಳಲ್ಲಿ ಎಲ್ಲೆಗಳು, ಗಡಿ ಪ್ರದೇಶಗಳು ಯಾವ್ಯಾವುದು, ಎಲ್ಲಿ ಗಂಟೆ ಅರಸೀಕೆರೆ ವಿಸ್ತಾರವನ್ನು ಹೊಂದಿತ್ತು ಈ ನಿವೇಶನ ಎಂಬುದಾಗಿ ಈ ಸಮತಲ ಭೂ ಉತ್ಖನನದಿಂದಾಗಿ ಗೊತ್ತಾಗ್ತದೆ. ನಂತರ ಈ ಭೂ ಉತ್ಖನನದಲ್ಲಿ ದೊರೆತ ಅವಶೇಷಗಳು, ಈ ಭೂ ಉತ್ಖನನದಲ್ಲಿ ದೊರೆತ ಅವಶೇಷಗಳನ್ನ ಕಾರ್ಬನ್ 14 ವಿಧಾನದ ಮೂಲಕ, ವೈಜ್ಞಾನಿಕ ವಿಧಾನದ ಮೂಲಕ ಅವುಗಳ ಕಾಲ ನಿರ್ಣಯವನ್ನು ಮಾಡಲಾಗ್ತದೆ. C14 ಮೀನ್ಸ್ ಕಾರ್ಬನ್ 14 ಇರ್ತಕ್ಕಂಥ ವಿಧಾನದ ಮೂಲಕ. ನೋಡಿ, C14, ಸಿ ಅಂದ್ರೆ ಈ ಕಾರ್ಬನ್ 14 ವಿಧಾನದ ಮೂಲಕ ವೈಜ್ಞಾನಿಕ ಪದ್ಧತಿಯ ಮೂಲಕ ಒಂದು ಸಿಕ್ಕಿರ್ತಕ್ಕಂಥ ಅವಶೇಷವನ್ನು ಕಾಲ ನಿರ್ಣಯವನ್ನ ಮಾಡಬಹುದಾಗ್ತದೆ. ಇತ್ತೀಚೆಗೆ ಮತ್ತೊಂದು ವಿಧಾನದ ಮೂಲಕ ನಿಖರವಾದ ಕಾಲ ನಿರ್ಣಯವನ್ನು ಮಾಡಲಿಕ್ಕೆ ಪೊಟ್ಯಾಷಿಯಂ ವಿಧಾನ ಎಂಬುದಾಗಿ ಬಳಸಲಾಗ್ತದೆ. ಪೊಟ್ಯಾಷಿಯಂ ವಿಧಾನದ ಮೂಲಕ ಕೂಡ ಒಂದು ವೈಜ್ಞಾನಿಕ ಪದ್ಧತಿಯಲ್ಲಿ ಕಾಲ ನಿರ್ಣಯವನ್ನು ಮಾಡಲಾಗ್ತದೆ. ಈ ರೀತಿ ಸಂಶೋಧನೆಗಳಿಗೆ ಮೂಲ ಯಾವಪ್ಪ ಅಂತಂದ್ರೆ ನೋಡಿ, ಬ್ರಿಟಿಷರ ಕಾಲದಲ್ಲಿ ಈ ಸಂಶೋಧನೆಗಳಿಗೆ ಒಂದು ಉತ್ತೇಜನವನ್ನ ಅಥವಾ ಒಂದು ವೇಗವನ್ನ ಪಡ್ಕೊಂಡಂತಹ ಕಾಲ ಅಂತಂದ್ರೆ ಅದು ಬ್ರಿಟಿಷರ ಕಾಲ. ನೋಡಿ, 1783ರಲ್ಲಿ ಕಲ್ಕತ್ತಾದಲ್ಲಿ ರಾಯಲ್ ಏಷಿಯಾಟಿಕ್ ಸೊಸೈಟಿ ಎಂಬತಕ್ಕಂಥ ಒಂದು ಪ್ರಾಕ್ತನ ಇಲಾಖೆಯನ್ನು ಸ್ಥಾಪನೆ ಮಾಡಲಾಗ್ತದೆ. 1783ರಲ್ಲಿ ಕಲ್ಕತ್ತಾದಲ್ಲಿ ರಾಯಲ್ ಏಷಿಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸಿ ಈ ಪ್ರಾಕ್ತನ ಆಧಾರಗಳನ್ನು ಸಂಶೋಧನೆಗೆ ಒಂದು ಉತ್ತೇಜನವನ್ನ ನೀಡಲಾಗ್ತದೆ. ನಂತರ 1862ರಲ್ಲಿ ಪ್ರಾಕ್ತನ ಇಲಾಖೆ ಅಧಿಕಾರಿಯಾಗಿ ಲಾರ್ಡ್ ಕರ್ಜನ್ ನೇಮಕವಾಗ್ತಾನೆ. ಇದು ಒಂದು ಭೂ ಸಂಶೋಧನೆಗಳಲ್ಲಿ ಪ್ರಮುಖವಾದ ಕಾಲಘಟ್ಟ ಅಂತಾನೆ ಗುರುತಿಸಲಾಗಿದೆ. 1862 ಪ್ರಾಕ್ತನ ಇಲಾಖೆ ಅಧಿಕಾರಿಯಾಗಿ ಲಾರ್ಡ್ ಕರ್ಜನ್ ನೇಮಕವಾಗ್ತಾನೆ. ಇವನು ಈ ಭೂ ಉತ್ಖನನದ ಅವಶೇಷಗಳಿಗೆ ಅತಿ ಹೆಚ್ಚಿನ ಮಹತ್ವವನ್ನು ನೀಡಿದ ಪರಿಣಾಮವಾಗಿ 1906ರಲ್ಲಿ ಪ್ರಾಚೀನ ಸ್ಮಾರಕಗಳ ಸಂರಕ್ಷಣಾ ಶಾಸನವನ್ನು ಜಾರಿಗೆ ತರ್ತಾನೆ. 1906ರಲ್ಲಿ ಪ್ರಾಚೀನ ಸ್ಮಾರಕಗಳ ಸಂರಕ್ಷಣಾ ಶಾಸನವನ್ನು ಜಾರಿಗೆ ತಂದು ಈ ಪ್ರಾಚೀನವಾದ ಅವಶೇಷಗಳನ್ನು ಸಂರಕ್ಷಣೆ ಮಾಡಿ ಅವುಗಳಿಂದ ವಿಸ್ತೃತ ಅಧ್ಯಯನಕ್ಕೆ ಒಂದು ದಾರಿ ಮಾಡಿಕೊಡ್ತಾನೆ. ಈ ರೀತಿಯ ಶಾಸನಗಳನ್ನು ಮಾಡಿ ಒಂದು ಅಧ್ಯಯನಕ್ಕೆ ವ್ಯವಸ್ಥಿತ ಅವಕಾಶಗಳನ್ನು ಮಾಡಿಕೊಟ್ಟ ಪರಿಣಾಮವಾಗಿ 1921ರಲ್ಲಿ ದಯಾರಾಮ್ ಸಹನಿ ಇರತಕ್ಕಂಥವರು ಹರಪ್ಪನಗರದಲ್ಲಿ ಸಂಶೋಧನೆಯನ್ನು ಮಾಡಿ ಹರಪ್ಪನಗರವನ್ನು ಕಂಡುಹಿಡಿತಾರೆ. 1921ರಲ್ಲಿ ದಯಾರಾಮ್ ಸಹನಿ ಅವರು ಹರಪ್ಪನಗರವನ್ನು ಸಂಶೋಧನೆ ಮಾಡಿದರು. ನಂತರ 1922ರಲ್ಲಿ R.D. ಬ್ಯಾನರ್ಜಿ ಅವರು ಮಹೇಂದ್ರಗಢ ನಗರವನ್ನು ಸಂಶೋಧಿಸಿದರು. ಅದೇ ರೀತಿ ಈ ರೀತಿ ಉತ್ಖನನ ಮತ್ತು ಸಂಶೋಧನೆಗಳ ಪರಿಣಾಮವಾಗಿ ತಕ್ಷಶಿಲೆ, ಬೌದ್ಧಗಯ, ಸಾರನಾಥ, ನಳಂದ ವಿಶ್ವವಿದ್ಯಾಲಯವನ್ನು ಸ್ಕೂಲಲ್ಲಿ ಇರ್ತಕ್ಕಂಥವರು ಸಂಶೋಧನೆಯನ್ನು ಮಾಡ್ತಾನೆ.
ಅದೇ ರೀತಿ ಹರಪ್ಪ ಸಂಸ್ಕೃತಿಯ ನಿವೇಶನಗಳಾದಂಥ ರೋಪರ್, ಲೋಥಾಲ್ ಮುಂತಾದ ನಿವೇಶನಗಳನ್ನು ಸಂಶೋಧನೆ ಮಾಡಿ ಅವುಗಳನ್ನು ಕಂಡುಹಿಡಿದು ವಿಸ್ತೃತವಾದ ಅಧ್ಯಯನಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ನಂತರ ಪ್ರಾಕ್ತನಾಧಾರಗಳಲ್ಲಿ ಎರಡನೇದು ಯಾವುದಪ್ಪ ಅಂತಂದ್ರೆ ಎರಡನೆಯದು ಅಂದ್ರೆ ಶಾಸನಗಳು. ಪ್ರಾಕ್ತನಾಧಾರಗಳಲ್ಲಿ ಎರಡನೇದು ಶಾಸನಗಳು. ನೋಡಿ, ಪುರಾತತ್ವ ಆಧಾರಗಳಲ್ಲಿ ಈ ಶಾಸನ ಆಧಾರಗಳನ್ನು ಅತ್ಯಂತ ಪ್ರಮುಖವಾಗಿ ಅಧ್ಯಯನ ಮಾಡಲಾಗ್ತದೆ. ಶಾಸನಗಳ ವ್ಯವಸ್ಥಿತ ಅಧ್ಯಯನವನ್ನ ಶಾಸನಶಾಸ್ತ್ರ ಎಂಬುದಾಗಿ ಕರೆಯಲಾಗ್ತದೆ. ಶಾಸನಗಳ ವ್ಯವಸ್ಥಿತ ಅಧ್ಯಯನವನ್ನ ಶಾಸನಶಾಸ್ತ್ರ ಎಂದು ಕರೆಯಲಾಗ್ತದೆ. ಮತ್ತು ಶಾಸನಗಳನ್ನು ನಂಬಲರ್ಹವಾದ ಮಾಹಿತಿಗಳು ಎಂದು ಇತಿಹಾಸಕಾರರು ಗುರುತಿಸಿದ್ದಾರೆ. ಪ್ರಮುಖ ಇತಿಹಾಸಕಾರರಾದಂಥ BS ಸ್ಮಿತ್ ರವರು ಶಾಸನಗಳನ್ನು ನಂಬಲರ್ಹವಾದ ಮಾಹಿತಿಗಳು ಎಂಬುದಾಗಿ ಕರೆದಿದ್ದಾರೆ. ಭಾರತದಲ್ಲಿ ಇದುವರೆಗೂ ನೀವು ಗಮನಿಸಬೇಕು, ಸುಮಾರು 85,000ಕ್ಕೂ ಅಧಿಕವಾದಂತಹ ಶಾಸನಗಳು ಭಾರತದಲ್ಲಿ ದೊರಕಿವೆ. ಸುಮಾರು 75,000ಕ್ಕೂ ಅಧಿಕವಾದ ಶಾಸನಗಳು ಭಾರತದಲ್ಲಿ ದೊರಕಿರುವುದನ್ನು ಕಾಣಬಹುದಾಗಿದೆ. ಅದರಲ್ಲಿ ಕರ್ನಾಟಕದ ಪಾಲು 33,000ಕ್ಕೂ ಅಧಿಕ ಶಾಸನಗಳು, 33,000ಕ್ಕೂ ಅಧಿಕ ಶಾಸನಗಳು ಕರ್ನಾಟಕ ಒಂದರಲ್ಲೇ ದೊರಕಿರ್ತಕ್ಕಂಥದ್ದು ವಿಶೇಷ. ಅದೇ ರೀತಿ ನೋಡಿ, ಸೋಗಾರ್ ಶಾಸನ ಭಾರತದಲ್ಲಿ ಅತ್ಯಂತ ಪ್ರಾಚೀನವಾದ ಶಾಸನ ಯಾವುದು ಅಂದರೆ ಸೋಗಾರ್ ಶಾಸನ. ಇದನ್ನು ನಿಮಗೆ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಕೂಡ ಈ ಪ್ರಶ್ನೆ ರಿಪೀಟ್ ಆಗಿದೆ. ಭಾರತದಲ್ಲಿ ಅತ್ಯಂತ ಪ್ರಾಚೀನವಾದ ಶಾಸನ ಯಾವುದು ಅಂದರೆ ಸೋಗಾರ್ ಶಾಸನ. ನೋಡಿ, ಈ ಶಾಸನಗಳಲ್ಲಿ ಯಾವ ಲಿಪಿಯನ್ನು ಕಾಣಬಹುದು ಅಂತಂದ್ರೆ ಬ್ರಾಹ್ಮಿ ಲಿಪಿ ಮತ್ತು ಖರೋಷ್ಠಿ ಲಿಪಿಯಲ್ಲಿ ಅತಿ ಹೆಚ್ಚಿನದಾಗಿ ಶಾಸನಗಳನ್ನು ಕೆತ್ತಲ್ಪಟ್ಟಿರೋದನ್ನ ಕಾಣಬಹುದಾಗಿದೆ. ಬ್ರಾಹ್ಮಿ ಲಿಪಿ ಮತ್ತು ಖರೋಷ್ಠಿ ಲಿಪಿಯಲ್ಲಿ ಪ್ರಾಚೀನ ಶಾಸನಗಳ ಕೆತ್ತನೆಯನ್ನ ಕಾಣಬಹುದಾಗಿದೆ. ಇನ್ನು ಭಾಷೆ ನೋಡೋದಾದ್ರೆ ಶಾಸನಗಳ ಭಾಷೆ ಸಂಸ್ಕೃತ, ತಮಿಳು, ತೆಲುಗು, ಕನ್ನಡ ಮುಂತಾದ ಭಾಷೆಗಳಲ್ಲಿ ಶಾಸನಗಳು ದೊರಕಿರೋದನ್ನ ಕಾಣಬಹುದಾಗಿದೆ. ಸಂಸ್ಕೃತ ಭಾಷೆಯಲ್ಲಿದೆ, ಕನ್ನಡ ಭಾಷೆಯಲ್ಲಿದೆ, ತಮಿಳು, ತೆಲುಗು ಮತ್ತು ಪಾಳಿ ಭಾಷೆಗಳಲ್ಲೂ ಕೂಡ, ಪ್ರಾಚೀನ ಪಾಳಿ ಭಾಷೆಯಲ್ಲಿ ಕೂಡ ಶಾಸನಗಳು ಇರೋದನ್ನ ಕಾಣಬಹುದಾಗಿದೆ. ಇವುಗಳ ಲಿಪಿ ಯಾವುದು ಅಂದರೆ ಖರೋಷ್ಠಿ ಲಿಪಿ ಮತ್ತು ಬ್ರಾಹ್ಮಿ ಲಿಪಿಯಲ್ಲಿರೋದನ್ನ ಗಮನಿಸಬಹುದು. ಅಶೋಕನನ್ನ ಶಿಲಾಶಾಸನಗಳ ಪಿತಾಮಹ ಅಂತ ಕರೀತಾರೆ. ಅಂದರೆ ಅವನು ಅತಿ ಹೆಚ್ಚು ಶಿಲಾಶಾಸನಗಳನ್ನು ಕೆತ್ತಿಸಿದಂತಹ ಒಬ್ಬ ಚಕ್ರವರ್ತಿ. ಆದ್ದರಿಂದ ಅಶೋಕನನ್ನ ಶಿಲಾಶಾಸನಗಳ ಪಿತಾಮಹ ಎಂಬುದಾಗಿ ಕರೆಯಲಾಗ್ತದೆ. ನೋಡಿ, ಈ ಅಶೋಕನ ಶಾಸನಗಳನ್ನು ಮೊದಲು ಓದಿದಂತಹ ಬ್ರಿಟಿಷ್ ಅಧಿಕಾರಿ ಯಾರು ಅಂದರೆ ಜೇಮ್ಸ್ ಪ್ರಿನ್ಸೆಪ್ ಇರ್ತಕ್ಕಂಥವ್ರು. ಜೇಮ್ಸ್ ಪ್ರಿನ್ಸೆಪ್ ಇರ್ತಕ್ಕಂಥವನು ಅಶೋಕನ ಶಾಸನಗಳನ್ನು ಪ್ರಥಮ ಬಾರಿಗೆ ಓದಿದಂತಹ ಬ್ರಿಟಿಷ್ ಅಧಿಕಾರಿ ಅವನು. ಈ ಶಾಸನಗಳಲ್ಲಿ ಮತ್ತೆ ನಿಮಗೆ ಐತಿಹಾಸಿಕ ಶಾಸನಗಳು, ಧಾರ್ಮಿಕ ಶಾಸನಗಳು, ದಾನದತ್ತಿ ಶಾಸನಗಳು ಮತ್ತು ಸ್ಮರಣಾರ್ಥ ಶಾಸನಗಳು ಎಂಬುದಾಗಿ ಅನೇಕ ವಿಭಾಗಗಳು ಬರ್ತದೆ. ಇದನ್ನ ಮುಂದಿನ ದಿನಗಳಲ್ಲಿ ನೀವು ವಿಸ್ತೃತವಾಗಿ ಅಥವಾ ಅಧ್ಯಯನ ಮಾಡೋಕ್ಕೆ ಮುಂದಿನ ದಿನಗಳಲ್ಲಿ ಅಧ್ಯಯನ ಮಾಡಬಹುದಾಗಿದೆ. ಸದ್ಯಕ್ಕೆ ಶಾಸನಗಳೇನು, ಅದರಲ್ಲಿ ಯಾವ ರೀತಿಯ ಭಾಷೆಗಳಿರುತ್ತೆ, ಯಾವ ರೀತಿಯ ಲಿಪಿ ಇರುತ್ತೆ, ಅದರಲ್ಲಿ ಯಾವ ರೀತಿಯ ವಿಧಗಳಿದ್ದಾವೆ ಅಂತ ನೋಡೋದಾದ್ರೆ ನೀವು ಐತಿಹಾಸಿಕ ಶಾಸನ, ಧಾರ್ಮಿಕ ಶಾಸನ, ದಾನದತ್ತಿ ಶಾಸನ ಹಾಗೂ ಸ್ಮರಣಾರ್ಥ ಶಾಸನಗಳು. ಈ ಐತಿಹಾಸಿಕ ಶಾಸನಗಳಲ್ಲಿ ಶಿಲಾಶಾಸನ ಮತ್ತು ಸ್ತಂಭ ಶಾಸನ ಎಂಬ ಮತ್ತೆ ವಿಭಾಗಗಳಾಗಿ ಬರ್ತದೆ. ನಂತರ ನೋಡಿ, ವೀರಗಲ್ಲುಗಳು, ಮಾಸ್ತಿಗಲ್ಲುಗಳು, ಇವು ಸ್ಮರಣಾರ್ಥ ಶಾಸನಗಳು. ಈ ರೀತಿ ಶಾಸನಗಳ ವಿಭಾಗವನ್ನು ಕಾಣಬಹುದಾಗಿದೆ. ಇಂಥದ್ದು ಪ್ರಮುಖವಾದ ಶಾಸನಗಳು ಯಾವ್ಯಾವ ಅಂದರೆ ನೋಡಿ, ಸ್ತಂಭ ಶಾಸನದಲ್ಲಿ ಪ್ರಮುಖವಾದ ಶಾಸನ ಅಂದರೆ ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ. ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ಕುರಿತಾಗಿರ್ತಕ್ಕಂಥ ಅಲಹಾಬಾದ್ ಸ್ತಂಭ ಶಾಸನ ಅತ್ಯಂತ ಪ್ರಮುಖವಾದ ಸ್ತಂಭ ಶಾಸನ. ಹಾಗೆ ರವಿಕೀರ್ತಿಯ ಐಹೊಳೆ ಶಾಸನ ಬೇಗುತಿ ದೇವಾಲಯದಲ್ಲಿದೆ. ಐಹೊಳೆಯಲ್ಲಿ ನೀವು ಕಾಣಬಹುದಾಗಿದೆ. ಐಹೊಳೆಯ ಶಾಸನ ರವಿಕೀರ್ತಿದು. ಇದು ಸಂಸ್ಕೃತ ಭಾಷೆಯಲ್ಲಿ ಇರ್ತಕ್ಕಂಥ ಶಾಸನ. ಮತ್ತೆ 1ನೇ ಪರಾಂತಕನ ಉತ್ತರ ಮೇಲೂರು ಶಾಸನ. ನೋಡಿ, 1ನೇ ಪರಾಂತಕನ ಉತ್ತರ ಮೇಲೂರು ಶಾಸನ ಚೋಳರ ಕಾಲದಲ್ಲಿದ್ದಂಥ ಸ್ಥಳೀಯ ಆಡಳಿತವನ್ನು ಕುರಿತಾದಂಥ ಒಂದು ಶಾಸನವಾಗಿದೆ. ಮತ್ತು ಪಲ್ಲವರ ಮಹೇಂದ್ರವರ್ಮನ ಕುಡಿಮಿಯಾಮಲೈ ಶಾಸನ. ಪಲ್ಲವರ ಮಹೇಂದ್ರವರ್ಮನ ಕುಡಿಮಿಯಾಮಲೈ ಶಾಸನ. ಇನ್ನೂ ಅನೇಕ ಶಾಸನಗಳಿವೆ. ಅತ್ಯಂತ ಪ್ರಮುಖವಾದ ಶಾಸನಗಳನ್ನು ಇತಿಹಾಸದಲ್ಲಿ ಈ ಒಂದು ಪುರಾತತ್ವ ಆಧಾರಗಳ ಅಡಿಯಲ್ಲಿ ಕಾಣಬಹುದಾಗಿದೆ. ಈ ರೀತಿ ಶಾಸನಗಳು ಇಷ್ಟು ನಿಖರವಾದ ಮಾಹಿತಿಗಳನ್ನು ಅದರಲ್ಲಿ ಉಲ್ಲೇಖ ಮಾಡಿರುವುದರಿಂದಲೇ ಇತಿಹಾಸಕಾರರು ಶಾಸನಗಳನ್ನು ಏನಂತ ಕರೀತಾರೆ ಅಂದರೆ ನಂಬಲರ್ಹವಾದ ಮಾಹಿತಿಗಳನ್ನು ಒಳಗೊಂಡಿರತಕ್ಕಂಥ ಆಧಾರಗಳು ಎಂಬುದಾಗಿ ಶಾಸನಗಳನ್ನು ಕರೆಯಲಾಗ್ತದೆ. ನಂತರ ಪ್ರಾಕ್ತನ ಆಧಾರಗಳಲ್ಲಿ 3ನೇದು ಅಂತಂದ್ರೆ ನಾಣ್ಯಗಳು. ನೋಡಿ, ಪ್ರಾಕ್ತನ ಆಧಾರಗಳಲ್ಲಿ 3ನೇ ವಿಭಾಗ ಅಂತಂದ್ರೆ ಅದು ನಾಣ್ಯಗಳು. ನಾಣ್ಯಗಳ ಅಧ್ಯಯನವನ್ನ ನಾಣ್ಯ
ನಾಣ್ಯಶಾಸ್ತ್ರ ಮತ್ತು ನ್ಯೂಮಿಸ್ಮ್ಯಾಟಿಕ್ಸ್ ಎಂಬುದಾಗಿ ಕರೆಯಲಾಗ್ತದೆ. ನಾಣ್ಯಗಳ ಅಧ್ಯಯನವನ್ನ ನಾಣ್ಯಶಾಸ್ತ್ರ, ನ್ಯೂಮಿಸ್ಮ್ಯಾಟಿಕ್ಸ್ ಎಂಬುದಾಗಿ ಕರೆಯಲಾಗ್ತದೆ. ನಾಣ್ಯಗಳು ಯಾವ ರೀತಿಯ ಇತಿಹಾಸ ರಚನೆಗೆ ಆಧಾರಗಳಾಗಿವೆ ಅಂತ ನೀವು ಗಮನಿಸಬಹುದು. ನಾಣ್ಯಗಳು ಒಂದು ಚಲಾವಣಾ ಮಾಧ್ಯಮವಾಗಿದೆ. ಒಬ್ಬರ ಕೈಯಿಂದ ಒಬ್ಬರಿಗೆ ಹಣದ ರೂಪದಲ್ಲಿ ಬದಲಾವಣೆ ಆಗ್ತಕ್ಕಂಥ ಒಂದು ಮಾಧ್ಯಮ ಅಷ್ಟೇ. ಅವೇ ಇತಿಹಾಸಕ್ಕೆ ಆಧಾರವಾಗ್ತದೆ ಅಂತ ನೀವು ತಿಳ್ಕೊಂಡಿರ್ಬೋದು. ನೋಡಿ, ನಾಣ್ಯಗಳ ಮೇಲಿನ ಚಿತ್ರಗಳು, ಅದರ ಮೇಲಿರ್ತಕ್ಕಂಥ ಚಿತ್ರಗಳಾಗಿರ್ಬೋದು, ಚಿಹ್ನೆಗಳಾಗಿರ್ಬೋದು, ಅದರಲ್ಲಿರ್ತಕ್ಕಂಥ ರಾಜವಂಶದ ಹೆಸರುಗಳು, ರಾಜರ ಬಿರುದುಗಳು ಮತ್ತು ಅವುಗಳನ್ನು ತಯಾರಿಸಲು ಉಪಯೋಗಿಸಿದ ಲೋಹಗಳು, ಇವೆಲ್ಲವೂ ಸಹ ಇತಿಹಾಸಕ್ಕೆ ಒಂದು ಪ್ರಮುಖವಾದಂತಹ ಆಧಾರವನ್ನು ಒದಗಿಸಿಕೊಡುತ್ತದೆ. ನೋಡಿ, ನಿಮ್ಗೆ ಪ್ರಮುಖವಾದ ಉದಾಹರಣೆ ಹೇಳಬೇಕು ಅಂತಂದ್ರೆ, ಗುಪ್ತರ ಕಾಲದಲ್ಲಿ 8 ಬಗೆಯ ಚಿನ್ನದ ನಾಣ್ಯಗಳನ್ನು ಜಾರಿಗೆ ತಂದಂತಹ ಒಂದು ಪ್ರಮುಖ ಸಾಮ್ರಾಜ್ಯ ಅಂದರೆ ಅದು ಗುಪ್ತ ಸಾಮ್ರಾಜ್ಯ. ಅದು ಸಮುದ್ರಗುಪ್ತನ ಕಾಲದಲ್ಲಿ. ನೋಡಿ, ಈ ಸಾಮ್ರಾಜ್ಯದ ಪ್ರಥಮ ಕಾಲಘಟ್ಟದಲ್ಲಿ ಈ ನಾಣ್ಯಗಳಲ್ಲಿ ಇದ್ದಂತಹ ಚಿನ್ನದ ಅಂಶ ಸಾಮ್ರಾಜ್ಯ ನಂತರದ ಕಾಲದಲ್ಲಿ ಅಂದರೆ ಕೊನೆಯ ಕಾಲಘಟ್ಟದಲ್ಲಿ ಬಂದಂತಹ ನಾಣ್ಯಗಳಲ್ಲಿ ಇರ್ತಕ್ಕಂಥ ಚಿನ್ನದ ಪ್ರಮಾಣಕ್ಕೆ ಸಾಕಷ್ಟು ಕಮ್ಮಿ ಚಿನ್ನದ ಪ್ರಮಾಣ ಇರೋದನ್ನ ಕಾಣಬಹುದಾಗಿದೆ. ಇದು ಏನು ಸೂಚಿಸುತ್ತೆ ಅಂತಂದ್ರೆ ಆ ಸಾಮ್ರಾಜ್ಯದ ಆರ್ಥಿಕ ಸುಭಿಕ್ಷತೆಯನ್ನು ಸೂಚಿಸುತ್ತೆ. ನಾಣ್ಯಗಳು ಪ್ರಾರಂಭದಲ್ಲಿ ಇರ್ತಕ್ಕಂಥ ಚಿನ್ನದ ಅಂಶಕ್ಕೂ ಮತ್ತು ಸಾಮ್ರಾಜ್ಯದ ಅವನತಿಯ ಭಾಗದಲ್ಲಿ ಅಂದರೆ ಅಂತ್ಯದ ಭಾಗದಲ್ಲಿ ಇರ್ತಕ್ಕಂಥ ಬಂದಂಥ ಚಿನ್ನದ ನಾಣ್ಯಗಳಿಗೂ ಎರಡನ್ನೂ ತುಲನೆ ಮಾಡಿ ನೋಡಿದಾಗ ನಿಮ್ಗೆ ಏನು ಗೊತ್ತಾಗುತ್ತದೆ, ಆರ್ಥಿಕ ಸುಭಿಕ್ಷತೆಯ ಅದರಲ್ಲಿ ಅಧ್ಯಯನ ಮಾಡಬಹುದಾಗಿದೆ. ಅದೇ ರೀತಿ ನಾಣ್ಯಗಳ ಮೇಲೆ ಒಂದು ಚಿತ್ರಗಳನ್ನ ಕಾಣ್ಬೋದು. ಅಶ್ವಮೇಧ ಯಾಗದ ಚಿತ್ರ ಆಗಿರ್ಬೋದು, ಆಮೇಲೆ ಯಾರೋ ಸಮುದ್ರಗುಪ್ತನ ಒಂದು ವೀಣಾವಾದನದ ಚಿತ್ರವನ್ನ ಕಾಣ್ಬೋದಾಗಿದೆ. ಈ ರೀತಿಯ ಚಿತ್ರಗಳು ಏನು ತರಿಸುತ್ತೆ ಅಂದರೆ ಅವರ ಅಭಿರುಚಿಗಳನ್ನ, ಸಂಗೀತ ಅಭಿರುಚಿಗಳಾಗಿರ್ಬೋದು, ಅವರಿಗೆ ಇಟ್ಟದ ಬಿರುದುಗಳನ್ನ ಸೂಚಿಸತಕ್ಕಂಥ ನಾಣ್ಯಗಳನ್ನ ಇತಿಹಾಸದಲ್ಲಿ ಕಾಣ್ಬೋದಾಗಿದೆ. ಈ ರೀತಿಯ ನಾಣ್ಯಗಳು ಇತಿಹಾಸಕ್ಕೆ ಪ್ರಮುಖ ಆಧಾರವನ್ನು ಒದಗಿಸುವಲ್ಲಿ ಪ್ರಮುಖವಾಗಿದೆ. ಅಂತಹ ಪ್ರಮುಖವಾದ ಪುರಾತನ ನಾಣ್ಯಗಳು ಯಾವ್ಯಾವಪ್ಪ ಅಂದರೆ ಶತಮಾನ, ನಿಷ್ಠ, ಪುರಾಣ ಮತ್ತು ಕರ್ಷಪಣ ಇತ್ಯಾದಿ. ಶತಮಾನ, ನಿಷ್ಠ, ಪುರಾಣ, ಕರ್ಷಪಣ ಇವು ಪ್ರಮುಖವಾದಂತಹ ನಾಣ್ಯಗಳು. ನೋಡಿ, ಭಾರತದಲ್ಲಿ ಪ್ರಥಮವಾದ ಸಾಮ್ರಾಜ್ಯ ಅಂದರೆ ಮೌರ್ಯ ಸಾಮ್ರಾಜ್ಯ. ಆದರೂ ಕೂಡ ಮೌರ್ಯ ಸಾಮ್ರಾಜ್ಯದಲ್ಲಿ ಚಿನ್ನದ ನಾಣ್ಯಗಳನ್ನು ಟಂಕಿಸಲಿಲ್ಲ. ಚಿನ್ನದ ನಾಣ್ಯಗಳ ಬಳಕೆ ಮೌರ್ಯ ಸಾಮ್ರಾಜ್ಯದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಚಿನ್ನದ ನಾಣ್ಯಗಳ ಬಳಕೆ ಯಾವಾಗ ಶುರುವಾಯಿತಪ್ಪ ಅಂದರೆ ಕುಶಾನರ ಕಾಲದಲ್ಲಿ ಮೊದಲು ಭಾರತದಲ್ಲಿ ಚಿನ್ನದ ನಾಣ್ಯಗಳನ್ನು ಬಳಕೆ ಮಾಡಿರೋದನ್ನು ಕಾಣಬಹುದಾಗಿದೆ. ಈ ರೀತಿ ನಾಣ್ಯಗಳು ಕೂಡ ಪುರಾತನ ಆಧಾರದಲ್ಲಿ ಪ್ರಮುಖವಾದಂತಹ ಒಂದು ಆಧಾರಗಳಾಗಿರೋದನ್ನು ಕಾಣಬಹುದಾಗಿದೆ. ನಂತರದ ಒಂದು ವಿಭಾಗ ಅಂತಂದ್ರೆ ಸ್ಮಾರಕಗಳು. 4ನೇ ವಿಭಾಗ ಯಾವುದು ಅಂದ್ರೆ ಪುರಾತತ್ವ ಆಧಾರದಲ್ಲಿ 4ನೇ ವಿಭಾಗ ಯಾವುದು ಅಂತಂದ್ರೆ ಸ್ಮಾರಕಗಳು. ನೋಡಿ, ಈ ಸ್ಮಾರಕಗಳು ಭಾರತೀಯ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುತ್ತವೆ. ನಮ್ಮದು ಸಂಸ್ಕೃತಿಯಲ್ಲಿ ಅತ್ಯಂತ ಉನ್ನತವಾದಂತಹ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ನಮ್ಮ ದೇಶ. ಅದರಿಂದ ಈ ಸ್ಮಾರಕಗಳು ಭಾರತೀಯ ಸಂಸ್ಕೃತಿಯ ಪ್ರತಿಬಿಂಬದಂತಿರೋದನ್ನ ಕಾಣಬಹುದಾಗಿದೆ. ಇವುಗಳು ಕೂಡ, ಈ ಸ್ಮಾರಕಗಳು ಕೂಡ ಇತಿಹಾಸ ರಚನೆಗೆ ಪ್ರಮುಖವಾದ ಆಧಾರಗಳಾಗಿದ್ದು ಪರಿಗಣಿಸಲಾಗಿದೆ. ಹಾಗಾಗಿ ಸ್ಮಾರಕಗಳು ಯಾವುವು ಅಂತಂದ್ರೆ ರಾಜ ಮಹಾರಾಜರ ಕಾಲದಲ್ಲಿ ನಿರ್ಮಿಸಿದಂತಹ ಅಥವಾ ಪುರಾತನ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ದೇವಾಲಯಗಳಾಗಿರ್ಬೋದು, ಕೋಟೆಗಳಾಗಿರ್ಬೋದು, ಅರಮನೆಗಳಾಗಿರ್ಬೋದು, ವಿಗ್ರಹಗಳಾಗಿರ್ಬೋದು, ಬಸದಿಗಳಾಗಿರ್ಬೋದು ಹಾಗೂ ಬೌದ್ಧ ಸ್ತೂಪಗಳು ಪ್ರಮುಖವಾಗಿ ಈ ಇವುಗಳನ್ನು ಸ್ಮಾರಕ ಎಂಬುದಾಗಿ ಗುರುತಿಸಲಾಗಿದೆ. ಅಂದರೆ ರಾಜ ಮಹಾರಾಜರ ಕಾಲದ ದೇವಾಲಯಗಳಾಗಿರ್ಬೋದು, ಕೋಟೆಗಳಾಗಿರ್ಬೋದು, ಅರಮನೆಗಳಾಗಿರ್ಬೋದು, ವಿಗ್ರಹಗಳು ಹಾಗೂ ಬಸದಿ ಮತ್ತು ಬೌದ್ಧ ಸ್ತೂಪಗಳು ಮತ್ತು ಜಿನಾಲಯಗಳು ಇವೆಲ್ಲವೂ ಕೂಡ ಸ್ಮಾರಕಗಳ ಒಂದು ಅಡಿಯಲ್ಲಿ ನಾವು ಅಧ್ಯಯನ ಮಾಡಲಾಗ್ತದೆ. ಇವು ಕೂಡ ಇತಿಹಾಸಕ್ಕೆ ಒಂದು ಉತ್ತಮವಾದ ಆಧಾರವನ್ನು ಒದಗಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಅಂತ ಪ್ರಮುಖ ಸ್ಮಾರಕಗಳು ಯಾವ್ಯಾವು ಅಂದರೆ ಸಾಂಚಿಯ ಸಾರನಾಥದಲ್ಲಿರುವ ಬೌದ್ಧ ಸ್ತೂಪಗಳಾಗಿರ್ಬೋದು, ಕೋಲಾರ್ನ ಸೂರ್ಯ ದೇವಾಲಯ ಆಗಿರ್ಬೋದು, ಹಾಗೆಯೇ ಕಾಂಬೋಡಿಯಾದ ಅಂಗುರ್ವಾಟ್ ದೇವಾಲಯ. ನೋಡಿ, ಇದು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ರಿಪೀಟ್ ಆಗ್ತಕ್ಕಂಥ ಪ್ರಶ್ನೆ. ಬೃಹತ್ ಹಿಂದೂ ದೇವಾಲಯ ಯಾವುದು ಅಂತಂದ್ರೆ ಕಾಂಬೋಡಿಯಾದಲ್ಲಿ ಇರ್ತಕ್ಕಂಥ ಅಂಗುರ್ವಾಟ್ ದೇವಾಲಯ. ಇದು ಪ್ರಾಚೀನವಾದಂತಹ ಒಂದು ಬೃಹತ್ ಹಿಂದೂ ದೇವಾಲಯ. ಅದೇ ರೀತಿ ದಕ್ಷಿಣ ಭಾರತದಲ್ಲಿ ನೀವು ಸ್ಮಾರಕಗಳನ್ನು ಗಮನಿಸೋದಾದ್ರೆ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಬೇಲೂರು, ಹಳೇಬೀಡು, ಶ್ರವಣಬೆಳಗೊಳ ಮುಂತಾದ ದೇವಾಲಯಗಳಲ್ಲಿ ಕೂಡ ಇತಿಹಾಸಕ್ಕೆ ಪ್ರಮುಖವಾದ ಈ ಸ್ಮಾರಕಗಳು, ದೇವಾಲಯಗಳು ಇತಿಹಾಸಕ್ಕೆ ಪ್ರಮುಖವಾದ ಆಧಾರಗಳನ್ನು ಒದಗಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಇನ್ನು ಅಜಂತ ಎಲ್ಲೋರದಲ್ಲಿರ್ತಕ್ಕಂಥ ಚಿತ್ರಕಲೆಗಳು ಸಹ ಇತಿಹಾಸ ಅಧ್ಯಯನಕ್ಕೆ ಪ್ರಮುಖವಾದ ಪ್ರಮುಖವಾದ ಆಧಾರಗಳನ್ನು ಒದಗಿಸುತ್ತವೆ ಅಂತಲೇ ಹೇಳಬಹುದಾಗಿದೆ. ಒಟ್ಟಾರೆ ಇಷ್ಟು ಪ್ರಾಕ್ತನ ಆಧಾರಗಳು. ಇತಿಹಾಸಕ್ಕೆ ಇರ್ತಕ್ಕಂಥ ಆಧಾರಗಳನ್ನು 2 ಭಾಗ ಮಾಡ್ತೀವಿ. ಪ್ರಾಕ್ತನ ಆಧಾರಗಳು, ಅದರಲ್ಲಿ ಮತ್ತು ಪ್ರಾಕ್ತನ ಆಧಾರಗಳಲ್ಲಿ 4 ವಿಭಾಗಗಳನ್ನು ಕಾಣಬಹುದು. 1 ಭೂ ಉತ್ಖನನ, 2 ಶಾಸನಗಳು, 3 ನಾಣ್ಯಗಳು, 4 ಸ್ಮಾರಕಗಳು. ಒಟ್ಟಾರೆ ಬರವಣಿಗೆ ಸಾಹಿತ್ಯ ಆಧಾರಗಳನ್ನು ಹೊರತುಪಡಿಸಿ ಈ ನಾಣ್ಯಗಳು, ಈ ರೀತಿಯ
ಪುರಾತತ್ವ ಆಧಾರಗಳು ಇತಿಹಾಸ ರಚನೆಗೆ ಪ್ರಮುಖವಾಗಿರೋದನ್ನ ಕಾಣಬಹುದಾಗಿದೆ. ನಂತರ ಭಾರತೀಯ ಇತಿಹಾಸ ರಚನೆಗೆ ಇರ್ತಕ್ಕಂಥ ಆಧಾರಗಳಲ್ಲಿ ಎರಡನೆಯದು ಅಂದ್ರೆ ಸಾಹಿತ್ಯ ಆಧಾರಗಳು. ನೋಡಿ, ಭಾರತದಲ್ಲಿ ವಿವಿಧ ಭಾಷೆಗಳಲ್ಲಿ ಬರೆಯಲ್ಪಟ್ಟಂತಹ ಸಾಹಿತ್ಯ ಕೃತಿಗಳನ್ನ ಸಾಹಿತ್ಯ ಆಧಾರಗಳು ಎಂಬುದಾಗಿ ಕರೆಯಲಾಗುತ್ತದೆ. ಭಾರತದ ವಿವಿಧ ಭಾಷೆಗಳಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಸಾಹಿತ್ಯ ಕೃತಿಗಳನ್ನ ಈ ಸಾಹಿತ್ಯ ಆಧಾರಗಳು ಎಂಬುದಾಗಿ ಕರೆಯಲಾಗುತ್ತದೆ. ಅದನ್ನ ಮತ್ತೆ ಎರಡು ಭಾಗ ಮಾಡ್ಕೋಬಹುದಾಗಿದೆ. ನೋಡಿ, ಈ ಸಾಹಿತ್ಯ ಆಧಾರವನ್ನ ಪುನಃ ಎರಡು ಭಾಗ ಮಾಡ್ಕೊಳ್ಳಲಾಗ್ತದೆ. ಒಂದು ಎರಡು ವಿದೇಶಿ ಸಾಹಿತ್ಯ. ಸಾಹಿತ್ಯ ಆಧಾರಗಳನ್ನು ಮತ್ತೆ ಎರಡು ಭಾಗ ಮಾಡ್ಕೋಬಹುದು. ಒಂದು ವಿದೇಶಿ ಸಾಹಿತ್ಯ ಮತ್ತು ಎರಡನೇದು ಒಂದು ದೇಶೀಯ ಸಾಹಿತ್ಯ, ಎರಡನೇದು ವಿದೇಶಿ ಸಾಹಿತ್ಯ. ನೋಡಿ, ದೇಶೀಯ ವಿದ್ವಾಂಸರಿಂದ ರಚಿಸಲ್ಪಟ್ಟ ಸಾಹಿತ್ಯ ಕೃತಿಗಳಿಗೆ ದೇಶೀಯ ಸಾಹಿತ್ಯ ಎಂದು ಹೆಸರು. ದೇಶೀಯ ವಿದ್ವಾಂಸರುಗಳಿಂದ ರಚಿಸಲ್ಪಟ್ಟಂತಹ ಸಾಹಿತ್ಯವನ್ನ ದೇಶೀಯ ಸಾಹಿತ್ಯ ಎಂಬುದಾಗಿ ಕರೆಯಲಾಗುತ್ತದೆ. ಹಾಗೆ ಪ್ರಾಚೀನ ಭಾರತೀಯರು ಬರವಣಿಗೆಯನ್ನು ಬರೆಯಲು ಅಥವಾ ಪ್ರಾಚೀನ ಬರವಣಿಗೆಗಾಗಿ ಓಲೆಗರಿಗಳನ್ನು ಬಳಸ್ತಾ ಇದ್ರು. ಪ್ರಾಚೀನ ಭಾರತೀಯರು ಬರವಣಿಗೆಗಾಗಿ ಓಲೆಗರಿಗಳನ್ನು ಬಳಸ್ತಿರೋದನ್ನ ಕಾಣಬಹುದಾಗಿದೆ. ಅದೇ ರೀತಿ ಮಧ್ಯ ಏಷ್ಯಾದ ಜನರು ಈ ಬರವಣಿಗೆಗಾಗಿ ಕುರಿಯ ಚರ್ಮವನ್ನ ಅಥವಾ ಮರದ ಕುರಿಯ ಚರ್ಮ ಮತ್ತು ಮರದ ಅಲಗೆಗಳನ್ನು ಬಳಕೆ ಮಾಡಿರೋದನ್ನ ಗಮನಿಸಬಹುದಾಗಿದೆ. ಮತ್ತು ದಕ್ಷಿಣ ಭಾರತದಲ್ಲಿ ತಾಳೆಗರಿಗಳನ್ನು ಹೆಚ್ಚಾಗಿ ಬರವಣಿಗೆಗಾಗಿ ಬಳಕೆ ಮಾಡಲಾಗಿತ್ತು ಪ್ರಾಚೀನ ಕಾಲದಲ್ಲಿ. ನೋಡಿ, ಇಲ್ಲೂ ಒಂದು ವಿಭಿನ್ನತೆಯನ್ನ ಕಾಣಬಹುದಾಗಿದೆ. ಒಂದು ಓಲೆಗರಿಗಳನ್ನು ಬಳಕೆ ಮಾಡಿದ್ರೆ ಮಧ್ಯ ಏಷ್ಯಾದಲ್ಲಿ ಕುರಿಯ ಚರ್ಮವನ್ನ ಮತ್ತು ಮರದ ಅಲಗೆಗಳನ್ನು ಬಳಕೆ ಮಾಡಿರೋದನ್ನ ಕಾಣಬಹುದಾಗಿದೆ. ಅದೇ ರೀತಿ ದಕ್ಷಿಣ ಭಾರತದಲ್ಲಿ ತಾಳೆಗರಿಗಳನ್ನು ಬಳಸಿ ಸಾಹಿತ್ಯ ರಚನೆ ಮಾಡಿದ್ದಾರೆ ಪ್ರಾಚೀನ ಭಾರತದಲ್ಲಿ ಅಥವಾ ಪ್ರಾಚೀನ ಕಾಲಘಟ್ಟದಲ್ಲಿ. ನೋಡಿ, ಈ ದೇಶೀಯ ಸಾಹಿತ್ಯದಲ್ಲಿ ಮತ್ತೆ ಧಾರ್ಮಿಕ ಸಾಹಿತ್ಯ, ಪ್ರಾಚೀನ ಸಾಹಿತ್ಯ, ಪ್ರಾದೇಶಿಕ ಸಾಹಿತ್ಯ, ವೈಜ್ಞಾನಿಕ ಸಾಹಿತ್ಯ ಎಂಬುದಾಗಿ ಅನೇಕ ವಿಭಾಗಗಳು ಬರ್ತವೆ. ಅಂತಹ ಪ್ರಮುಖ ನೀವು ಧಾರ್ಮಿಕ ಸಾಹಿತ್ಯಗಳನ್ನು ನೋಡೋದಾದ್ರೆ ವೇದಗಳು, ಉಪನಿಷತ್ತುಗಳು, ಅರಣ್ಯಕಗಳು, ಬ್ರಾಹ್ಮಣಕಗಳು, ಮಹಾಕಾವ್ಯಗಳು, ಪುರಾಣಗಳು, ಸ್ಮೃತಿಗಳು, ಇವುಗಳು ಧಾರ್ಮಿಕ ಸಾಹಿತ್ಯದ ಅಡಿಯಲ್ಲಿ ನಾವು ಅಧ್ಯಯನ ಮಾಡಲಾಗ್ತದೆ. ವೇದಗಳಿಗೆ ನೀವು ಗಮನಿಸೋದಾದ್ರೆ ವೇದಗಳು ಅತ್ಯಂತ ಪುರಾತನವಾದ ಸಾಹಿತ್ಯ ಆಧಾರ ಅಂತಲೇ ಕರೆಯಬಹುದಾಗಿದೆ. ಅದರಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ, ಈ ರೀತಿಯ 4 ವಿಭಾಗಗಳಿರೋದನ್ನ, 4 ವೇದಗಳಿರೋದನ್ನ ನಾವು ಕಾಣಬಹುದಾಗಿದೆ. ಮತ್ತೆ ಉಪನಿಷತ್ತುಗಳನ್ನ ವೇದಗಳ ಕೊನೆ ಎಂಬುದಾಗಿ ಕರೆಯಲಾಗ್ತದೆ. ಉಪನಿಷತ್ತುಗಳನ್ನ ವೇದಗಳ ಕೊನೆ ಎಂದು ಕರೆಯಲಾಗ್ತದೆ. ಇನ್ನು ಮಹಾಕಾವ್ಯಗಳು ಕೂಡ ಪ್ರಮುಖವಾದ ಸಾಹಿತ್ಯ ಆಧಾರ ಭಾರತೀಯ ಇತಿಹಾಸಕ್ಕೆ ಅಂತಲೇ ಹೇಳ್ಬೋದು. ಅಂತಹ ಮಹಾಕಾವ್ಯಗಳು ಯಾವ್ಯಾವಪ್ಪ ಅಂತಂದ್ರೆ ರಾಮಾಯಣ ಮತ್ತು ಮಹಾಭಾರತ. ರಾಮಾಯಣ ಮತ್ತು ಮಹಾಭಾರತ ಒಂದು ಪ್ರಮುಖವಾದಂತಹ ಮಹಾಕಾವ್ಯಗಳು. ಇವು ಕೂಡ ಭಾರತೀಯ ಇತಿಹಾಸಕ್ಕೆ ಪ್ರಮುಖವಾದ ಆಧಾರಗಳನ್ನು ಒದಗಿಸತಕ್ಕಂಥ ಕಾವ್ಯಗಳಾಗಿದ್ದಾವೆ. ನೀವು ಮಹಾಭಾರತವನ್ನು ಗಮನಿಸಿದ್ರೆ ಕೇವಲ ಅದರಲ್ಲಿ ಕೌರವ ಪಾಂಡವರ ಯುದ್ಧಗಳನ್ನಷ್ಟೇ ಗಣನೆಗೆ ತೆಗೆದುಕೊಳ್ಳೋದಲ್ಲ, ಅದರಲ್ಲಿ ಸಾಮಾಜಿಕವಾದ ಮತ್ತು ಲೌಕಿಕ ಜೀವನಕ್ಕೆ ಬೇಕಾದಂತಹ ಮೌಲ್ಯಗಳನ್ನ ಈ ಸಾಹಿತ್ಯ ಕೃತಿಗಳಲ್ಲಿ ನಾವು ಕಾಣಬಹುದಾಗಿದೆ. ಅಂದ್ರೆ ಲೌಕಿಕ ಮೌಲ್ಯಗಳನ್ನು ಕೂಡ ಈ ಕೃತಿಗಳಲ್ಲಿ, ಈ ಮಹಾಕಾವ್ಯಗಳಲ್ಲಿ ಇದೆ. ಅವನ್ನ ಅಳವಡಿಸಿಕೊಂಡು ಪ್ರಸ್ತುತ ಸಮಾಜಕ್ಕೆ ಇಂಥವು ಕೃತಿಗಳು, ಇಂಥ ಮಹಾಕಾವ್ಯಗಳ ಅವಶ್ಯಕತೆ ಅತ್ಯಂತ ಹೆಚ್ಚು ಪ್ರಚಲಿತವಿರೋದನ್ನ ಅಥವಾ ಅತ್ಯಂತ ಪ್ರಮುಖವಾಗಿರೋದನ್ನ ನಾವು ಕಾಣಬಹುದಾಗಿದೆ. ನಂತರ ಸ್ಮೃತಿಗಳು ಅಂತ ಬರುತ್ತೆ. ಅದರಲ್ಲಿ ನೋಡಿ, ನಾರದ ಸ್ಮೃತಿ, ಮನುಸ್ಮೃತಿ, ಯಜ್ಞವಲ್ಕ್ಯ ಸ್ಮೃತಿ ಅಂತ ಅನೇಕ ಸ್ಮೃತಿಗಳಿರೋದನ್ನ ಇವು ಕೂಡ ಇತಿಹಾಸದ ಪುರಾತನವಾದ ಸಾಹಿತ್ಯ ಆಧಾರಗಳನ್ನಾಗಿ ಗಮನಿಸಬಹುದು. ನಂತರ ಪುರಾಣಗಳು ನೋಡಿ, ಪುರಾಣಗಳನ್ನ ಧಾರ್ಮಿಕ ಸಾಹಿತ್ಯಗಳ ಅಡಿಯಲ್ಲಿ ಅಧ್ಯಯನ ಮಾಡಲಾಗ್ತದೆ. ಒಟ್ಟು 18 ಪುರಾಣಗಳು ಇರೋದನ್ನ ಗಮನಿಸಬಹುದಾಗಿದೆ. ಇನ್ನು ಪ್ರಾಚೀನ ಇತಿಹಾಸದ ಮೇಲೆ ಬೆಳಕು ಚೆಲ್ಲುವ ಇತರೆ ಸಾಹಿತ್ಯ ಕೃತಿಗಳು ಅಂದರೆ ಕೌಟಿಲ್ಯನ ಅರ್ಥಶಾಸ್ತ್ರ, ವಿಶಾಖದತ್ತನ ಮುದ್ರಾ ರಾಕ್ಷಸ, ಬಾಣನ ಹರ್ಷಚರಿತ್ರೆ, ಕಾಳಿದಾಸನ ರಘುವಂಶ ಮತ್ತು ಮಾಳವಿಕಾಗ್ನಿ ವಿಗ್ರಹ ನಾಟಕಗಳು, ಹಾಗೂ ಕಾಶ್ಮೀರ ಕವಿ ಕಲ್ಹಣನ ರಾಜತರಂಗಿಣಿ. ನೋಡಿ, ಪ್ರಮುಖವಾಗಿ ಕಲ್ಹಣನ ರಾಜತರಂಗಿಣಿ ಇತಿಹಾಸದಲ್ಲಿ ಅತ್ಯಂತ ಮೊದಲ ಮತ್ತು ಪ್ರಮುಖವಾದಂತಹ ಕೃತಿ ಎಂಬುದಾಗಿ ಹೇಳ್ಬೋದು. ಕಲ್ಹಣನ ರಾಜತರಂಗಿಣಿ ಪ್ರಥಮ ಐತಿಹಾಸಿಕ ಕೃತಿ. ಈ ಕಲ್ಹಣನ ರಾಜತರಂಗಿಣಿಯಲ್ಲಿ ಕಾಶ್ಮೀರದ ಕುರಿತಾದ ಇತಿಹಾಸವನ್ನು ನಾವು ಕಾಣಬಹುದಾಗಿದೆ. ಕಲ್ಹಣನ ರಾಜತರಂಗಿಣಿಯಲ್ಲಿ ಕಾಶ್ಮೀರದ ಕುರಿತಾದ ಇತಿಹಾಸವನ್ನು ಕಾಣಬಹುದಾಗಿದೆ. ಅದೇ ರೀತಿ ಪ್ರಾದೇಶಿಕ ಸಾಹಿತ್ಯಗಳಲ್ಲಿ ನೋಡ್ತಾ ಹೋದ್ರೆ ನೀವು ಪ್ರಾದೇಶಿಕ ಭಾಷೆಗಳಲ್ಲೂ ಕೂಡ ಅನೇಕ ಶಾಸನಗಳು ರಚನೆಯಾಗಿದ್ದಾವೆ. ಅದರಲ್ಲಿ ಬೌದ್ಧ ಸಾಹಿತ್ಯ, ಜೈನ ಸಾಹಿತ್ಯ ಪ್ರಮುಖವಾಗಿ ಕಾಣಬಹುದು. ಬೌದ್ಧ ಸಾಹಿತ್ಯದಲ್ಲಿ ನೀವು ಬೌದ್ಧ ನಿಕಾಯ, ಅಂಗುತ್ತರ ನಿಕಾಯ ಅಂತಕ್ಕಂಥವನ್ನು
ಎಂಬ ಸಾಹಿತ್ಯಿಕ ಅಂಶಗಳನ್ನು ಅಥವಾ ಸಾಹಿತ್ಯಿಕ ಆಧಾರಗಳನ್ನು ಕಾಣ್ಬೋದು. ಮತ್ತು ನೀವು ಜೈನ ಸಾಹಿತ್ಯದಲ್ಲಿ 14 ಅಂಗಗಳನ್ನು ಪ್ರಮುಖವಾಗಿ ಕಾಣ್ಬೋದು. ಜೈನ ಸಾಹಿತ್ಯದಲ್ಲಿ ಪ್ರಮುಖವಾಗಿ ಪಾಳಿ ಭಾಷೆಯಲ್ಲಿ 14 ಅಂಗಗಳನ್ನು ಕಾಣ್ಬೋದಾಗಿದೆ. ಮತ್ತು ದೀಪವಂಶ, ಮಹಾವಂಶ ಪ್ರಮುಖ ಬೌದ್ಧ ಧರ್ಮದ ಕೃತಿಗಳು. ಇವು ಕೂಡ ಆ ಕಾಲದ ಕೇವಲ ಬೌದ್ಧ ಧರ್ಮದ ಇತಿಹಾಸವನ್ನಷ್ಟೇ ಅಲ್ಲ, ಆ ಕಾಲದ ಸಾಮಾಜಿಕ ಜೀವನ ಆಗಿರ್ಬೋದು, ರಾಜಕೀಯ ಜೀವನಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನು ಈ ಕೃತಿಗಳಲ್ಲಿ ಕಾಣಬಹುದಾಗಿದೆ. ನಂತರ ವೈಜ್ಞಾನಿಕ ಸಾಹಿತ್ಯದಲ್ಲಿ ನೋಡೋದಾದ್ರೆ ನೀವು ಚರಕ ಸಂಹಿತೆ ಮತ್ತು ಚರಕ ಸಂಹಿತೆ ಮತ್ತು ಸುಶ್ರುತ ಸಂಹಿತೆ ಎಂಬತಕ್ಕಂಥ ಕೃತಿಗಳು ವೈಜ್ಞಾನಿಕ ಸಾಹಿತ್ಯಕ್ಕೆ ಬೇಕಾದಂಥ ಆಧಾರಗಳನ್ನು ಅಥವಾ ಅಂಶಗಳನ್ನು ಈ ಕೃತಿಗಳಲ್ಲಿ ಉಲ್ಲೇಖ ಮಾಡಿರುವುದನ್ನು ಗಮನಿಸಬಹುದು. ಅದೇ ರೀತಿ ಧನ್ವಂತರಿಯ ಆಯುರ್ವೇದ ಕೃತಿಯಾಗಿರ್ಬೋದು. ಈ ಕೃತಿಗಳು ಏನಪ್ಪ ತಿಳಿಸ್ತವೆ ಅಂದರೆ ವೈಜ್ಞಾನಿಕ ಸಾಹಿತ್ಯ ಕೃತಿಗಳು. ಇವು ವೈಜ್ಞಾನಿಕ ಅಂಶಗಳನ್ನು, ವೈಜ್ಞಾನಿಕ ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ಇರತಕ್ಕಂಥ ಆಧಾರಗಳು ಎಂಬುದಾಗಿ ಗುರುತಿಸಲಾಗಿದೆ. ಈಗ ಸ್ವದೇಶಿ ಬರವಣಿಗೆಯ ನಂತರ ಪ್ರಮುಖವಾಗಿ ಗಮನಿಸತಕ್ಕಂಥದ್ದು ವಿದೇಶಿ ಸಾಹಿತ್ಯ. ವಿದೇಶಿ ಸಾಹಿತ್ಯದಲ್ಲಿ ವಿದೇಶಿ ಇತಿಹಾಸಕಾರರಿಂದ ರಚಿತವಾದಂತಹ ಭಾರತೀಯ ಸಾಹಿತ್ಯವನ್ನ ವಿದೇಶಿ ಸಾಹಿತ್ಯ ಎಂಬುದಾಗಿ ಕರೆಯಲಾಗ್ತದೆ. ಭಾರತದ ಇತಿಹಾಸದ ಮೇಲೆ ಬೆಳಕು ಚೆಲ್ಲುವ ಇತಿಹಾಸಕಾರ ಯಾರಪ್ಪ ಅಂದರೆ ವಿದೇಶಿ ಪ್ರವಾಸಿಗರ ಬರವಣಿಗೆಗಳು. ವಿದೇಶಿ ಇತಿಹಾಸಕಾರರು ಭಾರತಕ್ಕೆ ಪ್ರವಾಸವನ್ನು ಬಂದು ಪ್ರವಾಸ ಕಥನದ ಮೂಲಕ ಅನೇಕ ಅಂಶಗಳನ್ನು ದಾಖಲು ಮಾಡಿ ಭಾರತೀಯ ಇತಿಹಾಸಕ್ಕೆ ಒಂದು ಆಧಾರಗಳನ್ನು ಒದಗಿಸಿದ್ದಾರೆ. ಇವುಗಳನ್ನು ವಿದೇಶಿ ಸಾಹಿತ್ಯ ಎಂಬುದಾಗಿ ಕರೆಯಬಹುದಾಗಿದೆ. ಅದರಲ್ಲಿ ಪ್ರಮುಖವಾಗಿ ಯಾವ ಮಾಡೋದಾದ್ರೆ ಗ್ರೀಕರ ಬರವಣಿಗೆಗಳಾಗಿರ್ಬೋದು ಮತ್ತು ಚೀನಿಯರ ಬರವಣಿಗೆಗಳಾಗಿರ್ಬೋದು ಮತ್ತು ಅರಬ್ಬರ ಬರವಣಿಗೆಗಳು. ಪ್ರಮುಖವಾಗಿ ನೋಡಿ, ಗ್ರೀಕರ ಬರವಣಿಗೆಗಳು, ಚೀನಿ ಬರವಣಿಗೆಗಳು ಮತ್ತು ಅರಬ್ಬರ ಬರವಣಿಗೆಗಳು. ಈ ಗ್ರೀಕರ ಬರವಣಿಗೆಗಳಲ್ಲಿ ಪ್ರಮುಖವಾಗಿ ಮೆಗಾಸ್ಥನೀಸ್ ಪ್ರಮುಖವಾದ ಒಂದು ವಿದೇಶಿ ಯಾತ್ರಿಕ ಯಾರು ಅಂದರೆ ಮೆಗಾಸ್ಥನೀಸ್. ಇವರು ಸೆಮಿಕಸನ ರಾಯಭಾರಿಯಾಗಿ ಭಾರತಕ್ಕೆ ಬಂದಂತಹ ಒಂದು ಇತಿಹಾಸಕಾರ ಅಂದರೆ ಮೆಗಾಸ್ಥನೀಸ್. ಇವನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ. ಚಂದ್ರಗುಪ್ತನ ಮೌರ್ಯನ ಆಸ್ಥಾನಕ್ಕೆ ಭೇಟಿ ನೀಡಿ ಇಂಡಿಕಾ ಎಂಬ ಗ್ರಂಥದಲ್ಲಿ ಈ ಮೌರ್ಯರ ಕುರಿತಾದ ಇತಿಹಾಸವನ್ನು ಉಲ್ಲೇಖ ಮಾಡಿದ್ದಾನೆ. ಅಥವಾ ಮೌರ್ಯರ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಅಂಶಗಳನ್ನು ಅದರಲ್ಲಿ ಉಲ್ಲೇಖ ಮಾಡುವುದನ್ನು ಕಾಣಬಹುದಾಗಿದೆ. ಈ ಇಂಡಿಕಾ ಗ್ರಂಥದಲ್ಲಿ ಪ್ರಮುಖವಾಗಿ ನೀವು ಚಂದ್ರಗುಪ್ತ ಮೌರ್ಯನ ಅರಮನೆ ಆಗಿರ್ಬೋದು, ಆಮೇಲೆ ಅದರ ರಾಜ್ಯದಲ್ಲಿ ಪಾಟಲಿಪುತ್ರದ ನಗರದಲ್ಲಿರ್ತಕ್ಕಂಥ ವಿಶೇಷ ಅಂಶಗಳನ್ನು ಅಥವಾ ಆ ನಗರದ ಗುಣಲಕ್ಷಣಗಳನ್ನು ಅವು ತನ್ನ ಕೃತಿಯಲ್ಲಿ ಉಲ್ಲೇಖ ಮಾಡೋದನ್ನು ಕಾಣಬಹುದಾಗಿದೆ. ಮತ್ತು ವಿದೇಶಿ ವ್ಯಾಪಾರ ನೋಡಿ, ಇವು ಯಾತ್ರಿಕಾದಂತೆ ಮೆಗಾಸ್ಥನೀಸ್ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಇದ್ದಂಥ ವಿದೇಶಿ ವ್ಯಾಪಾರದ ಬಗ್ಗೆ, ವಾಣಿಜ್ಯದ ಬಗ್ಗೆ ಹೆಚ್ಚಿನದಾಗಿ ಬೆಳಕು ಚೆಲ್ಲಿರೋದನ್ನು ಕಾಣಬಹುದಾಗಿದೆ. ನಂತರ ಚೀನಿ ಬರವಣಿಗೆಗಳು ನೋಡಿ, ಚೀನಿ ಯಾತ್ರಿಕರಾದಂತಹ ಫಾಯಾನ್ ಇತ್ಸಿಂಗ್ ಮತ್ತು ಹುಯೆನ್ಸಾಂಗ್. ಪ್ರಮುಖವಾಗಿ ಚೀನಿ ಬರವಣಿಗೆಗಾರ ಯಾರು ಅಂದರೆ ಚೀನಿ ಯಾತ್ರಿಕರು ಫಾಯಾನ್ ಇತ್ಸಿಂಗ್ ಮತ್ತು ಹುಯೆನ್ಸಾಂಗ್. ಇದರಲ್ಲಿ ಪ್ರಮುಖವಾಗಿ ಫಾಯಾನನ ಕೃತಿ ಯಾವುದಪ್ಪ ಅಂದರೆ ಗೋಕೋಕಿ. ಫಾಯಾನನ ಪ್ರಮುಖವಾದ ಕೃತಿ ಗೋಕೋಕಿ. ಇದರಲ್ಲಿ ಗುಪ್ತ ವಂಶದ ಇತಿಹಾಸವನ್ನು ತಿಳಿಸುತ್ತದೆ. ಈ ಗೋಕೋಕಿ ಅಂತಕ್ಕಂಥ ಕೃತಿ ಚೀನಿ ಭಾಷೆಯಲ್ಲಿರೋದನ್ನು ಗಮನಿಸಬಹುದು. ಮತ್ತು ಹುಯೆನ್ಸಾಂಗನ ಪ್ರಮುಖವಾದ ಕೃತಿ ಸಿಯುಕಿ. ಹುಯೆನ್ಸಾಂಗನನ್ನ ಯಾತ್ರಿಕರ ರಾಜ ಎಂಬುದಾಗಿ ಕರೆಯಲಾಗ್ತದೆ. ಯಾತ್ರಿಕರ ರಾಜ ಅಂತ ಯಾಕೆ ಕರೀತಾರೆ ಅಂದರೆ 8 ವರ್ಷಗಳಿಗೂ ಅಧಿಕ ಕಾಲ ಇವನು ಭಾರತದಲ್ಲೇ ಇದ್ದು ಭಾರತೀಯ ಒಂದು ಇತಿಹಾಸವನ್ನು ಅತಿ ಹೆಚ್ಚಿನದಾಗಿ ದಾಖಲಿಸಿರ್ತಕ್ಕಂಥವನು. ಅದರಿಂದ ಇವನನ್ನು ಹುಯೆನ್ಸಾಂಗನನ್ನು ಯಾತ್ರಿಕರ ರಾಜ ಎಂಬುದಾಗಿ ಕರೆಯಲಾಗ್ತದೆ. ಇವನು ಭಾರತಕ್ಕೆ ಯಾಕಪ್ಪ ಬಂದ ಅಂದರೆ ಬೌದ್ಧ ಧರ್ಮದ ಹೆಚ್ಚಿನ ಅಧ್ಯಯನಕ್ಕಾಗಿ ಇವನು ಭಾರತಕ್ಕೆ ಬಂದವನು. ಕೇವಲ ಬೌದ್ಧ ಧರ್ಮವನ್ನು ಅಧ್ಯಯನ ಮಾಡಲಿಲ್ಲ, ಇಲ್ಲಿ ಇರ್ತಕ್ಕಂಥ ಅನೇಕ ಪ್ರಮುಖವಾದಂಥ ಅಂಶಗಳನ್ನು, ರಾಜಕೀಯ ಅಂಶಗಳನ್ನೇ ಆಗಿರ್ಬೋದು, ಸಾಮಾಜಿಕ ಅಂಶಗಳನ್ನೇ ಆಗಿರ್ಬೋದು, ತನ್ನ ಕೃತಿಗಳಲ್ಲಿ ದಾಖಲು ಮಾಡುವ ಮೂಲಕ ಇತಿಹಾಸಕ್ಕೆ ವಿದೇಶಿ ಸಾಹಿತ್ಯದ ಮೂಲಕ ತನ್ನದೇ ಆದ ಕೊಡುಗೆಗಳನ್ನು ನೀಡಿದ್ದಾನೆ. ನಂತರ ಅರಬ್ಬರ ಬರವಣಿಗೆಗಳನ್ನು ನೋಡೋದಾದರೆ ನೋಡಿ, ಅರಬ್ಬರಲ್ಲಿ ಪ್ರಮುಖವಾಗಿ ಅರಬ್ಬ ಪ್ರವಾಸಿಗರಲ್ಲಿ ಅಥವಾ ಯಾತ್ರಿಕರಲ್ಲಿ ಸುಲೈಮಾನ್ ಎಂಬತಕ್ಕಂಥವನು ರಾಷ್ಟ್ರಕೂಟರ ಇತಿಹಾಸವನ್ನು ಮತ್ತು ಸುಲೈಮಾನ್ ರಾಷ್ಟ್ರಕೂಟರ ಇತಿಹಾಸದ ಜೊತೆಗೆ ಧಾರ್ಮಿಕ ವಿಚಾರಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡುವುದನ್ನು ಕಾಣ್ಬೋದು. ಸುಲೈಮಾನ್ ರಾಷ್ಟ್ರಕೂಟರ ಇತಿಹಾಸವನ್ನು ತಿಳಿಸ್ತಾನೆ, ಅದೇ ರೀತಿ ಧಾರ್ಮಿಕ ವಿಚಾರಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಿದ್ದಾನೆ. ನಂತರ ಅಲ್ಬೆರೂನಿ ಮೊಹಮ್ಮದ್ ಗಜ್ನಿಯ ಕಾಲದ ವಿಚಾರಗಳನ್ನು ಅಲ್ಬೆರೂನಿ ತನ್ನ ಬರವಣಿಗೆಗಳಲ್ಲಿ ದಾಖಲೆ ಮಾಡಿದ್ದಾನೆ. ಅಲ್ಬೆರೂನಿಯ ಪ್ರಮುಖವಾದ ಕೃತಿ ಯಾವುದಪ್ಪ ಅಂದರೆ ತೈಕಿಕ್ ಐ ಹಿಂದ್ ಎಂಬತಕ್ಕಂಥ ಕೃತಿಯಲ್ಲಿ ಮೊಹಮ್ಮದ್ ಗಜ್ನಿಯ ಕಾಲದ ವಿಚಾರಗಳನ್ನು ತನ್ನ ಬರವಣಿಗೆಯ ಮೂಲಕ ತಿಳಿಸಿದ್ದಾನೆ. ನೋಡಿ, ಇದು ಅಲ್ಬೆರೂನಿ ಆಗಿರ್ಬೋದು. ಈ ವಿದೇಶಿ ಯಾತ್ರಿಕರು ಕೇವಲ ರಾಜಕೀಯ ಚಿತ್ರಣವನ್ನು, ಸಾಮಾಜಿಕ ಸ್ಥಿತಿಗತಿಗಳನ್ನು ಕುರಿತು ಮತ್ತು ಸಮಾಜದ ಇದ್ದಂತಹ ಕಟ್ಟುಪಾಡುಗಳೆಲ್ಲವನ್ನೂ ಕೂಡ ತಮ್ಮ ನಿಷ್ಪಕ್ಷಪಾತವಾಗಿ ದಾಖಲು ಮಾಡಿರುವುದನ್ನು ಕಾಣಬಹುದಾಗಿದೆ.
ನೋಡಿ ಈ ರೀತಿಯಾಗಿ ಒಂದು ಇತಿಹಾಸಕ್ಕೆ ಯಾವ ರೀತಿಯ ಆಧಾರಗಳನ್ನು ನೋಡ್ತೇವೆ ಅನ್ನೋದನ್ನ ಪ್ರಾಕ್ತನ ಆಧಾರಗಳು, ಸಾಹಿತ್ಯ ಆಧಾರಗಳು, ಇದರಲ್ಲಿ ದೇಶೀಯ ಸಾಹಿತ್ಯ, ವಿದೇಶಿ ಸಾಹಿತ್ಯ, ಇದು ಏನೇ ಆಗಿಲ್ಲ, ಪುರಾತತ್ವ ಆಧಾರಗಳೇ ಆಗಿರಲಿ, ಸಾಹಿತ್ಯ ಆಧಾರಗಳೇ ಆಗಿರಲಿ, ಇವೆಲ್ಲವೂ ಕೂಡ ಇತಿಹಾಸಕ್ಕೆ ಪ್ರಮುಖವಾದ ಅಂಶಗಳನ್ನು ಅಥವಾ ಪ್ರಮುಖವಾದ ಕೊಡುಗೆಗಳನ್ನು ನೀಡ್ತಕ್ಕಂಥದ್ದನ್ನ ಗಮನಿಸಬಹುದಾಗಿದೆ. ನೋಡಿ, ಪ್ರಮುಖವಾಗಿ ಹೇಳ್ತೀವಿ, ಈ ಭೂತಕಾಲದಲ್ಲಿ ನಡೆದ ಪ್ರಮುಖ ಘಟನೆಗಳೇ ವರ್ತಮಾನ ಕಾಲದ ಇತಿಹಾಸ ಅಂತ ಹೇಳ್ತಾರೆ. ಭೂತಕಾಲದಲ್ಲಿ ನಡೆದಿರ್ತಕ್ಕಂಥ ಪ್ರಮುಖವಾದ ಘಟನೆಗಳು ಇವತ್ತಿನ ವರ್ತಮಾನ ಕಾಲದಲ್ಲಿ ಅಲ್ಲಿ ಅದು ಇತಿಹಾಸವಾಗಿದೆ. ವರ್ತಮಾನ ಕಾಲದಲ್ಲಿ ನಡೆಯುವಂತಹ ಪ್ರಮುಖ ಘಟನಾವಳಿಗಳು, ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಡೆತಕ್ಕಂಥ ಪ್ರಮುಖವಾದ ಘಟನಾವಳಿಗಳು ಭವಿಷ್ಯತ್ತಿನ ಇತಿಹಾಸಕ್ಕೆ ಆಧಾರಗಳಾಗ್ತವೆ. ಭೂತಕಾಲದಲ್ಲಿ ನಡೆದ ಘಟನೆಗಳು ವರ್ತಮಾನ ಕಾಲಕ್ಕೆ ಇತಿಹಾಸವಾಗ್ತದೆ, ವರ್ತಮಾನ ಕಾಲದಲ್ಲಿ ನಡೆದಂತಹ ಪ್ರಮುಖ ಘಟನೆಗಳು ಭವಿಷ್ಯತ್ತಿಗೆ ಇತಿಹಾಸವಾಗುವುದನ್ನು ಕಾಣಬಹುದಾಗಿದೆ. ಒಟ್ಟಾರೆಯಾಗಿ ಈ ರೀತಿ ಇತಿಹಾಸಕ್ಕೆ ಎರಡು ರೀತಿಯ ಆಧಾರಗಳನ್ನು ಪ್ರಮುಖವಾಗಿ ನಾವು ಕಾಣಬಹುದಾಗಿದೆ. ಒಂದು ಪುರಾತತ್ವ ಆಧಾರಗಳು, ಸಾಹಿತ್ಯ ಆಧಾರಗಳು. ಯಾವುದೇ ಇತಿಹಾಸವನ್ನು ರಚನೆ ಮಾಡಬೇಕು ಅಂದ್ರೆ ಪ್ರಮುಖವಾಗಿ ನಾವು ಸೋರ್ಸಸ್, ಆಧಾರಗಳನ್ನು ಅತಿ ಹೆಚ್ಚು ಅವಲಂಬಿಸಬೇಕು. ಆಧಾರಗಳಿಲ್ಲದೆ ಇತಿಹಾಸವಿಲ್ಲ. ಆದ್ದರಿಂದ ಆಧಾರಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಇವುಗಳ ಅಧ್ಯಯನದ ಮೂಲಕ, ಅವುಗಳನ್ನು ವಿಮರ್ಶೆ ಮಾಡುವ ಮೂಲಕ ಇತಿಹಾಸಕ್ಕೆ ಒಂದು ಕೊಡುಗೆಗಳನ್ನು ನೀಡಬಹುದಾಗಿದೆ.